ರೇಷನ್ ಅಕ್ಕಿಯನ್ನ ಉಪಯೋಗಿಸಿಕೊಂಡು ಹತ್ತಿಯಷ್ಟೇ ಮೃದುವಾದ ಇಡ್ಲಿಯನ್ನ ಸರಿಯಾದ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಗ್ರೈಂಡರ್ ಅನ್ನ ಬಳಸದೆ ಮೃದುವಾದ ಇಡ್ಲಿಯನ್ನ ಮಿಕ್ಸಿಯಲ್ಲಿ ಕೂಡ ಮಾಡಬಹುದು. ಮಿಕ್ಸಿಯಲ್ಲಿ ಹಿಟ್ಟನ್ನ ರುಬ್ಬಿದಾಗ ಹಿಟ್ಟು ಹುಳಿ ಬರುತ್ತೆ, ಅಂಟಂಟಾಗತ್ತೆ, ಹಾಗೆಯೇ ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ಇದೆಲ್ಲವೂ ಕೂಡ ಆಗ್ಬಾರ್ದು ಅಂದ್ರೆ ನಾನ್ ಹೇಳುವ ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಮೃದುವಾದ ಇಡ್ಲಿಯನ್ನ ಮಾಡಬಹುದು. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಪಾತ್ರೆಗೆ 3 ಕಪ್ ರೇಷನ್ ಅಕ್ಕಿಯನ್ನ ಹಾಕಿ ನೀರನ್ನ ಸೇರಿಸಿ ಚೆನ್ನಾಗಿ ತೊಳೆಯಬೇಕು. ಕನಿಷ್ಠ 5 ರಿಂದ 6 ಬಾರಿ ಆದ್ರೂ ತೊಳೆಯಬೇಕು. ಹೀಗೆ ತೊಳೆಯೋದ್ರಿಂದ ಇದರಲ್ಲಿರುವ ಧೂಳು ಹೊರಟೋಗುತ್ತೆ. ಇನ್ನೊಂದು, ಅಕ್ಕಿ ಎಷ್ಟು ಬಿಳಿಯಾಗುತ್ತೋ ಇಡ್ಲಿಯ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ 5 ರಿಂದ 6 ಬಾರಿ ತೊಳೆದ ನಂತರ ಮೇಲ್ಗಡೆ ತಿಳಿ ನೀರು ಬಂದಾಗ ಕುಡಿಯುವ ನೀರನ್ನ ಹಾಕಿ ನೆನೆ ಇಡಬೇಕು. ಉದ್ದಿನ ಬೇಳೆಯನ್ನ ತಗೊಳ್ಳೋಣ. ಈಗ ಯಾವ ಕಪ್ ನಲ್ಲಿ ಅಕ್ಕಿಯನ್ನ ತಗೊಂಡಿದೀವೋ ಅದೇ ಕಪ್ ನಲ್ಲಿ 3/4 ಕಪ್ ಉದ್ದಿನ ಬೇಳೆ. ಇಲ್ಲಿ ಉದ್ದಿನ ಬೇಳೆಯನ್ನ ನೆನೆ ಹಾಕೋದಕ್ಕಿಂತ ಮುಂಚೆನೆ ಚೆನ್ನಾಗಿ ತೊಳಿಬೇಕು. ನೆನೆ ಹಾಕಿದ್ಮೇಲೆ ಉದ್ದಿನ ಬೇಳೆಯನ್ನ ತೊಳೆದ್ರೆ ಅದರಲ್ಲಿರುವ ಪೌಷ್ಟಿಕಾಂಶವೆಲ್ಲ ಹೊರಟೋಗುತ್ತೆ. ಹಾಗಾಗಿ 3 ರಿಂದ 4 ಬಾರಿ ತೊಳೆದು ನೀರನ್ನ ಸೇರಿಸಿ ನೆನೆಸಿಡಿ. ಇಡ್ಲಿ ಮೃದುವಾಗಿ ಬರಬೇಕು, ಹತ್ತಿ ತರ ಬರ್ಬೇಕೆಂದ್ರೆ ಅರ್ಧ ಕಪ್ ಮೀಡಿಯಂ ಅವಲಕ್ಕಿ ಹಾಗೂ ಅರ್ಧ ಕಪ್ ಸಬ್ಬಕ್ಕಿಯನ್ನ ಸೇರಿಸಿ ಚೆನ್ನಾಗಿ ತೊಳೆದು ನೀರನ್ನ ಸೇರಿಸಿ ನೆನೆಸಿಡಿ. ಇಲ್ಲಿ ಇಡ್ಲಿಗೆ ದಪ್ಪ ಸಬ್ಬಕ್ಕಿಯನ್ನೇ ತಗೊಳ್ಬೇಕು. ನೈಲನ್ ಸಬ್ಬಕ್ಕಿಗಿಂತ ದಪ್ಪ ಸಬ್ಬಕ್ಕಿ ಆದ್ರೆ ಚೆನ್ನಾಗಿರುತ್ತೆ. ಈಗ 3 ಕಪ್ ಅಕ್ಕಿ, 3/4 ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಮೀಡಿಯಂ ಅವಲಕ್ಕಿ, ಅರ್ಧ ಕಪ್ ಸಬ್ಬಕ್ಕಿ, ಇದು ಸರಿಯಾದ ಅಳತೆ. ಇವೆಲ್ಲವನ್ನ 4 ರಿಂದ 5 ಗಂಟೆ ನೆನೆ ಇಡಬೇಕು. 4 ಗಂಟೆಯ ನಂತರ ಉದ್ದಿನ ಬೇಳೆ ಚೆನ್ನಾಗಿ ನೆನೆದಿರೋದನ್ನ ನೋಡಬಹುದು. ಇದನ್ನ ಈಗ ಮಿಕ್ಸಿಯಲ್ಲಿ ರುಬ್ಬೋಣ. ಮಿಕ್ಸಿ ಜಾರ್ಗೆ ನೆನೆಸಿದ ಉದ್ದಿನ ಬೇಳೆಯನ್ನ ಹಾಕಿ ರುಬ್ಬಲು ಮಾಮೂಲಿ ನೀರನ್ನ ಸೇರಿಸುವ ಬದಲು ಐಸ್ ನೀರು ಅಥವಾ ಐಸ್ ಕ್ಯೂಬ್ ಅನ್ನ ಹಾಕಿ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು. ಉದ್ದಿನ ಹಿಟ್ಟನ್ನ ನುಣ್ಣಗೆ ರುಬ್ಬೋದ್ರಿಂದ ಇಡ್ಲಿ ಮೃದುವಾಗಿ ಬರುತ್ತೆ. ಹಾಗೆಯೇ ಐಸ್ ನೀರನ್ನ ಸೇರಿಸಿದ್ರೆ ಹಿಟ್ಟು ಬಿಸಿ ಆಗಲ್ಲ. ಜಾಸ್ತಿ ಬಿಸಿ ಆದಾಗ ಹಿಟ್ಟು ಜಾಸ್ತಿ ಹುಳಿ ಬರುತ್ತೆ. ಹಾಗಾಗಿ ನಾನು ಐಸ್ ನೀರನ್ನ ಸೇರಿಸಿ ರುಬ್ಬಿಕೊಂಡಿದ್ದೀನಿ. ರುಬ್ಬಿಕೊಂಡ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೋಣ. ನಾವಿಲ್ಲಿ ಅವಲಕ್ಕಿ ಮತ್ತು ಸಬ್ಬಕ್ಕಿ ತುಂಬಾ ಚೆನ್ನಾಗಿ ನೆನೆದಿರೋದನ್ನ ನೋಡಬಹುದು. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಬೇಕು. ರುಬ್ಬಿದ ಮಿಶ್ರಣವನ್ನ ಉದ್ದಿನ ಹಿಟ್ಟಿರುವ ಪಾತ್ರೆಗೆ ಹಾಕಿ. ಈಗ ಅದೇ ಮಿಕ್ಸಿ ಜಾರ್ಗೆ ನೆನೆಸಿರುವ ಅಕ್ಕಿ ಸ್ವಲ್ಪ ನೀರನ್ನ ಹಾಕಿ ತರಿತರಿಯಾಗಿ ರುಬ್ಬಿ. ಇಡ್ಲಿ ರವೆ ತರ ರುಬ್ಬಿದ್ರೆ ಸಾಕಾಗತ್ತೆ. ಹೀಗೆ ತರಿತರಿಯಾಗಿ ರುಬ್ಬೋದ್ರಿಂದ ಇಡ್ಲಿ ಅಂಟಂಟಾಗುದಿಲ್ಲ. ತೀರಾ ನುಣ್ಣಗೆ ರುಬ್ಬಿದ್ರೆ ಅಂಟಾಗತ್ತೆ. ಹಾಗಾಗಿ ತರಿತರಿಯಾಗಿಯೇ ರುಬ್ಬಿಕೊಳ್ಬೇಕು. ರುಬ್ಬಿದ ಮಿಶ್ರಣವನ್ನ ಉದ್ದಿನ ಹಿಟ್ಟಿನ ಪಾತ್ರೆಗೆ ಹಾಕಿ ಎಲ್ಲವನ್ನೂ ಕೂಡ ರುಬ್ಬಿಕೊಂಡಾಯ್ತು. ರುಬ್ಬಿದ ಹಿಟ್ಟನ್ನ ಒಂದೇ ಪಾತ್ರೆಗೆ ಒಂದರ ಮೇಲೊಂದರಂತೆ ಹಾಕಿರುವುದರಿಂದ ಎಲ್ಲವನ್ನು ಕೈಯಲ್ಲಿಯೇ 2 ನಿಮಿಷ ಕಲಸಿಕೊಳ್ಬೇಕು. ಹೀಗೆ ಕೈಯಲ್ಲಿಯೇ ಕಲಸುವುದರಿಂದ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ. ಹಿಟ್ಟಿನ ಹದ ಈ ರೀತಿ ಇರ್ಬೇಕು. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು. ನಿಮ್ಗೆ ದಪ್ಪ ಎನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಇದನ್ನ ಮುಚ್ಚಿ 6 ಗಂಟೆ ಹೊತ್ತು ಹುದುಗಲು ಬಿಡಿ. ಮರುದಿನ ಹಿಟ್ಟು ಚೆನ್ನಾಗಿ ಹುದುಗಿರೋದನ್ನ ನೋಡಬಹುದು. ಇದಕ್ಕೆ 2.5 ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಹಗುರವಾಗಿ ಕಲಸಿ. ತುಂಬಾ ಹೊತ್ತು ಕಲಸೋದು ಬೇಡ. ಉಪ್ಪು ಚೆನ್ನಾಗಿ ಕರಗಿದ್ರೆ ಸಾಕು. ಈಗ ಇಡ್ಲಿ ಹಿಟ್ಟು ರೆಡಿ ಆಯ್ತು. ಇಡ್ಲಿ ಹಿಟ್ಟಿನಿಂದ ಮೃದುವಾದ ಇಡ್ಲಿಯನ್ನ ಮಾಡೋಣ. ಇಡ್ಲಿ ತಟ್ಟೆಗೆ ತೆಂಗಿನೆಣ್ಣೆ ಅಥವಾ ತುಪ್ಪವನ್ನ ಹಚ್ಚಿ. ಹೀಗೆ ಮಾಡೋದ್ರಿಂದ ಇಡ್ಲಿ ಪ್ಲೇಟ್ಗೆ ಸ್ವಲ್ಪನೂ ಅಂಟಿಕೊಳ್ಳುವುದಿಲ್ಲ. ಹಾಗೆಯೇ ತುಪ್ಪದ ಘಮ ಕೂಡ ಬರುತ್ತೆ. ತುಪ್ಪ ಅಥವಾ ಎಣ್ಣೆಯನ್ನ ಸವರಿದ ಇಡ್ಲಿ ತಟ್ಟೆಗೆ 3/4 ಭಾಗ ಇಡ್ಲಿ ಹಿಟ್ಟನ್ನ ಹಾಕಿ ಇಡ್ಲಿ ಪಾತ್ರೆಗೆ ನೀರನ್ನ ಹಾಕಿ ಕುದಿ ಬಂದ ಮೇಲೆ ಇಡ್ಲಿ ತಟ್ಟೆಯನ್ನ ಇಟ್ಟು 10 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸಿ. ಇವಾಗ ಮಿಕ್ಸಿಯಲ್ಲಿ ಮಾಡಿದ ಮೃದುವಾದ ಇಡ್ಲಿ ರೆಡಿ ಆಯಿತು. ಬೆಂದ ತಕ್ಷಣ ಇಡ್ಲಿಯನ್ನ ತೆಗಿಬಾರ್ದು. ಸ್ವಲ್ಪ ಆರಿದ ನಂತರ ಸ್ಪೂನ್ ಸಹಾಯದಿಂದ ಆರಾಮಾಗಿ ತೆಗಿಬಹುದು. ಈ ಇಡ್ಲಿ ಎಷ್ಟು ಮೃದುವಾಗಿರುತ್ತೆ ಅಂದ್ರೆ ರೇಷನ್ ಅಕ್ಕಿಯಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ.
ಅಷ್ಟು ಮೃದುವಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ರೇಷನ್ ಅಕ್ಕಿ ಇದ್ರೆ ಒಮ್ಮೆ ಈ ಇಡ್ಲಿಯನ್ನ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.